ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಕುಂಭರಾಶಿ ಜೂನ್ ತಿಂಗಳು ಹೇಗಿದೆ? ಜೂನ್ ತಿಂಗಳಲ್ಲಿ ಏನಾದರೂ ಮಂಗಲವಾಗುತ್ತಾ, ಲಾಭವಾಗುತ್ತಾ ನಿಮಗೆ? ಯಾಕಂದರೆ ಕುಂಭರಾಶಿಯವರಿಗೆ ನೋಡಿ, ರಾಶಿಯಲ್ಲೇ ಶನಿ ಇದ್ದಾನೆ. ಹಾಗಾಗಿ ಸ್ವಲ್ಪ ಒದ್ದಾಟ, ಚಿಂತೆ, ಟೆನ್ಷನ್ ಹೀಗೆಲ್ಲ ನಿಮಗೆ ಆಗಿಬಿಟ್ಟಿದೆ. ಇನ್ನು ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪೂರ್ವಾಭಾದ್ರ ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ತಿದ್ದೇನೆ. ನಕ್ಷತ್ರ ಪರಿಹಾರಗಳು ಬಹಳ ಮುಖ್ಯವಾದಂಥದ್ದು. ಗ್ರಹಸ್ಥಿತಿ ಈ ತಿಂಗಳಲ್ಲಿ ಹೇಗಿದೆ ನಾವು ಹೇಳುವಂಥದ್ದು ಗೋಚಾರ ಫಲ. ಯಾಕಂದರೆ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿಗಳ ಮೇಲೆ ಫಲಗಳಿರುತ್ತೆ, ಆದರೆ ಈ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಅದರ ಮೇಲೆ ಫಲ ನಿರ್ದೇಶನವಾಗ್ತದೆ. ಹಾಗಾಗಿ ನೋಡಿ, ರಾಶಿಯಲ್ಲಿ ನಿಮಗೆ ಶನಿ ಕುಂಭರಾಶಿಯವರಿಗೆ, ಹಾಗೆ 2ನೇ ರಾಶಿಯಲ್ಲಿ ರಾಹು, 3ನೇ ರಾಶಿಯಲ್ಲಿ ಕುಜ, 4ನೇ ರಾಶಿಯಲ್ಲಿ ಗುರು, 5ನೇ ರಾಶಿಯಲ್ಲಿ ರವಿ ಬುಧ ಶುಕ್ರ 5ನೇ ರಾಶಿಯಲ್ಲಿ. ಹಾಗೆ ನಿಮಗೆ ಧನಾಧಿಪತಿಯಾದಂತಹ ರಾಹು, ಇದು ಬಹಳ ಒಳ್ಳೆಯದಾದಂಥ ಫಲ ಅಂತ ಹೇಳಬಹುದು. ನಮ್ಮ ಗ್ರಹ ವಿಶೇಷ ಆಯಿತು. ಇನ್ನು ತಿಂಗಳಲ್ಲಿ ವಿಶೇಷ ದಿವಸ ಯಾವುದಪ್ಪ ಅಂತಂದರೆ 6ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿವಸ ಏನಾದರೂ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ಬಾದಾಮಿ ಅಮಾವಾಸ್ಯೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸ್ನಾನ ಮಾಡುವಂಥದ್ದೆಲ್ಲ ಒಳ್ಳೆಯದಾದಂಥದ್ದು. 17ನೇ ತಾರೀಕಿಗೆ ಏಕಾದಶಿ ಇದೆ. 18ಕ್ಕೂ ಕೂಡ ಏಕಾದಶಿ, ವೈಷ್ಣವ ಏಕಾದಶಿ ಅಂತಿದೆ. 19ನೇ ತಾರೀಕಿಗೆ ಪ್ರದೋಷ ಇದೆ. 21ಕ್ಕೆ ಫಲಪೂರ್ಣಿಮಾ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ 21ನೇ ತಾರೀಕಿಗೆ. 22ನೇ ತಾರೀಕಿಗೆ ಕಾರ ಹುಣ್ಣಿಮೆ ಅಥವಾ ಭೂಮಿ ಪೂಜೆ ಮಾಡುವಂಥದ್ದು. 25ಕ್ಕೆ ಸಂಕಷ್ಟರ ಚತುರ್ಥಿ, 25 ಮಂಗಳವಾರ. ಹಾಗಾಗಿ ಅಂಗಾರಕ ಸಂಕಷ್ಟಿ ಇದೆ. ಈ ದಿವಸವು ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ನೋಡೋಣ ಏನೇನು ನಿಮಗೆ ಶುಭವಾಗ್ತದೆ. ಯಾಕಂದರೆ ಕುಂಭರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಾ ಇಲ್ಲ. ಸ್ವಲ್ಪ ಒದ್ದಾಟಗಳು, ಸ್ವಲ್ಪ ಚಿಂತೆ, ಯಾಕೋ ಏನೋ ಯೋಚನೆ ಮಾಡ್ತಾ ಇರ್ತೀರಿ. ಆ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ತದೆ ಅನಿಸುತ್ತೆ, ಆದರೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಹೀಗೆಲ್ಲ ಒಂದು ಹಂತಕ್ಕೆ ಯೋಚನೆ, ಟೆನ್ಷನ್ನು, ವ್ಯತ್ಯಾಸಗಳು ಇವೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಿಮಗೆ ಅಲ್ವಾ? ಹಾಗಾಗಿ ನೋಡೋಣ, ಒಂದು 8-10 ಪರಿವರ್ತನೆಗಳಾಗತ್ತೆ ಅಂಥೇಳಿ ಗಮನಿಸ್ತಾ ಇರೋಣ. 1ನೇದಾದಂಥ ಪರಿವರ್ತನೆ ಏನಪ್ಪ ಅಂತಂದರೆ ನೋಡಿ, ರವಿ ಬುಧರು ಪಂಚಮದಲ್ಲಿದ್ದಾರೆ. ಹಾಗಾಗಿ ಕಾನೂನಿನ ಅನುಕೂಲತೆಗಳಾಗುವಂಥದ್ದು. ಎಲ್ಲೋ ಒಂದು ಕಡೆಗೆ ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಒಂದು ಪ್ರಮೋಷನ್ ಆಗೋದು, ಬದಲಾವಣೆ ಆಗೋದು, ಏನೋ ಒಂದು ಅನುಕೂಲತೆಗಳಾಗಬೇಕಪ್ಪ ಗೌರ್ಮೆಂಟಿಂದ. ಆ ಅನುಕೂಲತೆಗಳನ್ನು ಆ ಭಗವಂತ ನೀಡ್ತಾನೆ. ಇದು ಒಳ್ಳೆಯದಾದಂಥದ್ದು. ಹಾಗೆ 2ನೇದಾಗಿ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಆ ಭಗವಂತ ನೀಡ್ತಾನೆ. ಎಷ್ಟೋ ಸಲ ಆರ್ಥಿಕವಾಗಿ ಅನುಕೂಲ ಇಲ್ಲ, ಎಲ್ಲ ಸಾಲ ಸಾಲ ಸಾಲ, ಒದ್ದಾಟಗಳು. ಏನು ಒದ್ದಾಟಗಳನ್ನು ಮಾಡಿದ್ರೂ ಕೂಡ ಆ ಒದ್ದಾಟಗಳ ಪರಿಹಾರ ಆಗೋದಿಲ್ಲ. ಇವತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡೆ ಅಂತಂದರೆ ನಾಳೆಗೆ ಮತ್ತೊಂದು ಪ್ರಾಬ್ಲಮ್ ಬರುತ್ತೆ, ನಾಳೆಗೆ ಮತ್ತೊಂದು ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮಿಂದ ಹೇಗೆ ಬರಬೇಕು ಹೊರಗಡೆ ಹೇಳುವಂಥದ್ದೇ ಭಾರಿ ಕಷ್ಟ ಆಗುತ್ತೆ, ಭಾರಿ ಚಿಂತೆ ಆಗುತ್ತೆ. ಆ ಪ್ರಾಬ್ಲಮಿಂದ ಹೊರಗಡೆ ಬರಲಿಕ್ಕೆ ದಾರಿಗಳಾಗೋದಿಲ್ಲ ಅಲ್ವಾ? ಬಹಳ ಯೋಚನೆ ಮಾಡಿ ನೀವು. ಯಾಕಂದರೆ ಮನುಷ್ಯನಿಗೆ ಒಂದು ಹಂತಕ್ಕೆ ಚೆನ್ನಾಗಿದ್ದಾಗ ಯಾವುದೂ ಗೊತ್ತಾಗೋದಿಲ್ಲ. ಸಮಸ್ಯೆಗಳು ಬರಲಿಕ್ಕೆ ಶುರುವಾದರೆ ಒಂದು ಸಮಸ್ಯೆ ಹಿಂದೆ ಆ ಬಾಣ ಬಂದ ಹಾಗೆ. ನೋಡಿ, ನಮ್ಮಲ್ಲಿ ಒಂದು ಮುಳ್ಳಕ್ಕಿ ಅಂತ ಒಂದು ಹಕ್ಕಿ ಇದೆ. ಅದನ್ನು ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ಅದಕ್ಕೆ ಹತ್ತಿರ ಹೋಗಿ ಯಾರಾದರೂ ಮುಟ್ಟಿದ್ರೆ ಅದರಿಂದ ಮುಳ್ಳಿನ ಒಂದು ಬಾಣದ ಹಾಗೆ ಬರುತ್ತಂತೆ, ಒಂದ್ರ ಹಿಂದೆ ಒಂದು. ಹಾಗೆ ನಿಮಗೂ ಕೂಡ ಕಷ್ಟ, ಸಮಸ್ಯೆಗಳು, ಬಹಳ ರೀತಿಯಾದಂಥ ರೀತಿಯಲ್ಲಿ ತೊಂದರೆಗಳು ಬರ್ತಾ ಇದೆ ನಿಜ. ಆದರೆ ಅದಕ್ಕೆ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನ, ಮತ್ತು ಅದರಲ್ಲಿ ಇದು ಆಯ್ತಲ್ಲ, ಇದಕ್ಕೆ ಪ್ರಾಬ್ಲಮ್ಗೆ ಏನು ಸಾಲ್ವ್ ಮಾಡ್ಕೊಂಡು ಹೋಗಬೇಕು, ನಾನು ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಬೇಕು. ಆ ಹೇಗೆ ಹೊರಗಡೆ ಬರಬೇಕು ಯೋಚನೆ ಮಾಡದೇ ಇದ್ದರೆ ಅವಕಾಶಗಳೇ ಆಗುವುದಿಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ. ಇನ್ನೂ ಒದ್ದಾಟಗಳು, ಇನ್ನೂ ಚಿಂತೆ, ಇನ್ನೂ ಟೆನ್ಷನ್ನು ನಮ್ಗೆ ಮೆಟ್ಟಿ ಇನ್ನೂ ಬರುತ್ತೆ ಅಲ್ವಾ? ಆ ಟೆನ್ಷನನ್ನು ಮೆಟ್ಟಿ ನಿಲ್ಲಬೇಕು, ನಿಂತ್ಕೊಂಡು ಹೊರಗಡೆ ಬರಬೇಕು. ಹೊರಗಡೆ ಬರಲಿಕ್ಕೆ ಅವಕಾಶಗಳನ್ನು ಕೂಡ ಆ ಭಗವಂತ ಕೊಡ್ತಾನೆ. ಅದಕ್ಕೆ ಒಂದೇ ನಮ್ಮಲ್ಲಿ ಶಾಸ್ತ್ರ ಪರಿಹಾರಗಳು ಅಥವಾ ಭಗವಂತನ ನಿರಂತರವಾಗಿ ನಂಬುವಂಥದ್ದು. ಹಿರಿಯರೆಲ್ಲ ಹೇಳ್ತಾ ಇದ್ರು ನೋಡಿ, ದೇವ್ರ ಮೇಲೆ ಭಾರ ಹಾಕಿಬಿಡು ಅಂತೇಳಿ ಹೇಳ್ತಾ ಇದ್ರು ಅಲ್ವಾ? ದೇವರ ಮೇಲೆ ಭಾರ ಹಾಕು ಅಂದರೆ ತಗೊಂಡೋಗಿ ಕಲ್ಲಿಡು ಅಂತ ಅರ್ಥ ಅಲ್ಲ. ನಮ್ಮ ಇರುವಂತಹ ಕಷ್ಟಗಳನ್ನು, ನಮ್ಮ ಇರುವಂತಹ ಸಮಸ್ಯೆಗಳನ್ನೆಲ್ಲ ಭಗವಂತನ ಮೇಲೆ ಧೈರ್ಯ ಮಾಡಿ ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಹೇಳುವಂಥದ್ದು. ಹಾಗಾಗಿ ಆ ಪ್ರಯತ್ನವನ್ನು ಸತತವಾಗಿ ನೀವು ಮಾಡ್ತಾಯಿದ್ರು ಕುಂಭರಾಶಿಯವರು ಹಿಂಜರಿಯುವಂಥ ಸಾಧ್ಯತೆಗಳಿಲ್ಲ.
ಇನ್ನು ಕಲೆ ಸಾಹಿತ್ಯ ಸಂಗೀತ ಇತ್ಯಾದಿ ಕೆಲಸಗಳನ್ನು ಮಾಡ್ತಾ ಇದ್ದಂಥವ್ರಿಗೆ ಅಂಥವರಿಗೆ ಶುಭವಾದಂಥ ವಾತಾವರಣಗಳು. ಇನ್ನು ಸಂಗೀತ ಕಚೇರಿ ನಡೆಸ್ತಾ ಇದ್ದಂಥವ್ರಿಗೆ ಕೂಡ ಶುಭವಾದಂಥ ವಾತಾವರಣಗಳು. ಮತ್ತು ಕಬ್ಬಿಣದ JCB ಇರಬಹುದು, ಲಾರಿ ಇರಬಹುದು, ಕಬ್ಬಿಣದ ಕಂಪನಿಗಳನ್ನು ನಡೆಸ್ತಾ ಇರುವಂಥವರು, ಲಾಜಿಸ್ಟಿಕ್ ಕಂಪನಿ ನಡೆಸ್ತಾ ಇದ್ದಂಥವರು, ಇಂಥವರಿಗೆಲ್ಲ ಬಹಳ ಉತ್ತಮವಾದಂಥ ವಾತಾವರಣಗಳನ್ನು ಕೂಡ ನೀವು ಕಾಣಬಹುದು. ಹಾಗೆ ಅದೇ ರೀತಿಯಾಗಿ ಅಡುಗೆ ಕಾಂಟ್ರಾಕ್ಟ್ರು ಮತ್ತು ಯಾವುದಾದ್ರೂ ಹೋಟೆಲ್ ನಡೆಸ್ತಾ ಇದ್ದಂಥ ಉದ್ಯಮಿಗಳು, ಇಂಥವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ನೀವು ಕಾಣ್ತೀರಿ. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಯಾಕೋ ವ್ಯಾಪಾರ ಆಗಲಿಲ್ಲ, ಯಾಕೋ ಕೈ ಹತ್ತುತ್ತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ, ಇಂಥ ಸಮಸ್ಯೆಗಳು, ಚಿಂತೆ ಇತ್ಯಾದಿಗಳೆಲ್ಲ ಸರಿಯಾದಂಥ ದಾರಿಗೆ ಬರುತ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸರಿಯಾದಂಥ ದಾರಿಯೇ ಬರುವುದಿಲ್ಲ, ಸರಿಯಾದಂಥ ಅವಕಾಶಗಳೇ ಬರುವುದಿಲ್ಲ. ಅದರ ದೈವಾನುಗ್ರಹದಿಂದ ಭಗವಂತನು ಕೆಲವೊಂದು ದಾರಿ ತೋರಿಸ್ತಾನೆ ನಿಮಗೆ ಒಳ್ಳೆಯದಾಗಲಿಕ್ಕೆ. ಒಳ್ಳೆಯದಾಗುವಂಥದ್ದು ನಮ್ಮ ಕೈಲಿಲ್ಲ, ನಾವು ಮನುಷ್ಯ ಪ್ರಯತ್ನ ಮಾಡಬಹುದು, ಆದರೆ ಭಗವಂತನು ದಾರಿ ತೋರಿಸ್ತಾನೆ. ಅನಂತರದಲ್ಲಿ ಹೊರದೇಶದಿಂದ ಹಣಕಾಸಿನ ಅವಕಾಶಗಳಾಗುತ್ತೆ. ಯಾವುದೋ ಒಂದು ಒಳ್ಳೆ ರೀತಿಯಾದಂಥ ಪ್ರಾಜೆಕ್ಟ್ ಬರೋ ಹಾಗಿದೆ ಈ ತಿಂಗಳಲ್ಲಿ ನೋಡಿ. ನಿಮಗೆ ಒಂದು ಗಮನಿಸಿ, ಒಂದು 5 ನೀವು ಇದ್ದಲ್ಲಿ ಬಂದು ತಲುಪಬಹುದು ಅಂಥೇಳಿ ನನ್ನ ನಿರೀಕ್ಷೆ ಇದೆ. ಅದಾಗಲಿ ಅಂಥೇಳಿ ದೇವರಲ್ಲಿ ಬೇಡ್ಕೊಳ್ತೇನೆ. ನೋಡಿ, ಒಂದನೇದಾಗಿ ಯಾವುದೋ ಒಂದು ಅನಿರೀಕ್ಷಿತವಾದಂಥ ಒಂದು ವ್ಯಕ್ತಿಯ ಭೇಟಿಯಾಗುವಂಥದ್ದು, ಯಾವುದೋ ಒಂದು ಅನಿರೀಕ್ಷಿತವಾದಂಥ ಕೆಲಸ ಬರುವಂಥದ್ದು. ಯಾಕಂದ್ರೆ ನಿಮಗೇನಾಗಿದೆ, ಕೆಲಸ ಮಾಡುವಂಥ ಮನಸ್ಥಿತಿ ಇದೆ, ಕೆಲಸ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಏನು ಮಾಡಲಿ? ಎಷ್ಟೋ ಜನ ಕೇಳೋರಿದ್ದಾರೆ, ಏನು ಮಾಡಲಿ ಸ್ವಾಮಿ, ಕೆಲಸವೇ ಇಲ್ಲ, ಉದ್ಯೋಗವೇ ಇಲ್ಲ, ನಿರುದ್ಯೋಗ ಆಗಿಬಿಟ್ಟಿದೆ, ಏನು ಮಾಡಲಿ ಅಂಥೇಳಿ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಅನಿರೀಕ್ಷಿತವಾದ ವ್ಯಕ್ತಿ, ಅನಿರೀಕ್ಷಿತವಾದಂಥ ಕೆಲಸ ಎರಡೂ ಬರುತ್ತದೆ. ಹಾಗೆ ಹಳೆಯ ಯಾವುದೋ ಒಂದು ಕೊಟ್ಟಂತಹ ಹಣ ವಾಪಸ್ ಬರುತ್ತೆ. ಎಷ್ಟೋ ಸಲ ದುಡ್ಡು ನಾವು ಕೊಟ್ಟಿರ್ತೇವೆ, ನಮ್ಮ ಹಣಕಾಸು ವಾಪಸ್ ಬರೋದಿಲ್ಲ. ಸುಮ್ಮನೆ ಚಿಂತೆ, ಖಿನ್ನತೆ, ಸುಮ್ಮನೆ ಅವ್ರ ಮೇಲೆ ಬೈಯಲಿಕ್ಕೆ ಆಗ್ತದೆ ಅಲ್ವಾ? ಆದರೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಆದಷ್ಟು ನಮ್ಮ ಕಡೆಗೆ ಆದಷ್ಟು ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಬರಬೇಕು. ಆವಾಗ ದೈವಾನುಗ್ರಹ ಆಗ್ತದೆ. ಹಾಗೆ ಬಹಳ ಮುಖ್ಯವಾಗಿ ನೀವು ಯಾವ ಕೆಲಸ ಆಗಲ್ಲ ಅಂಥೇಳಿ ಎಲ್ಲೋ ಒಂದು ಕಡೆಗೆ ಸುಮ್ಮನೆ ಆದರೆ ಆಗಲೇ ಬಿಟ್ಟರೆ ಬಿಡಲಿ ಯಾವುದೊಂದು ಪ್ರಯತ್ನ ಮಾಡಿರ್ತೀರಿ, ಆ ಪ್ರಯತ್ನದಲ್ಲಿ ಗೆಲುವಾಗ್ತದೆ. ನೋಡಿ, ಎಷ್ಟೋ ಸಲ ಜಾಸ್ತಿ ಹೋಪ್ಸ್ ಇಟ್ಕೊಂಡು ಮಾಡಿದಾಗ ಅದು ಫಲ ಆಗೋದಿಲ್ಲ. ಆದರೆ ಆಗಲೇ ಆಗದೇ ಇದ್ದರೆ ಹೋಗಲಿ ಅಂಥೇಳಿ ಒಂದು ಗಿಡ ನೆಡ್ತೇವೆ, ಬದುಕಲಿ ಅಂಥೇಳಿ ನೆಡ್ತೇವೆ ಅಲ್ವಾ? ಮತ್ತೊಂದು ಸಲ ಗಿಡಕ್ಕೆ ತುಂಬ ಗೊಬ್ಬರ ಹಾಕಿ, ತುಂಬ ಔಷಧಿ ಹಾಕಿ ತುಂಬ ಮಾಡ್ತೇವೆ, ಆದರೆ ಅದು ಫಲ ಬರುವುದಿಲ್ಲ. ಎಷ್ಟೋ ಸಲ ಕೃಷಿಕರಿಗೆ ನೋಡ್ತೇವೆ, ಬಹಳ ಅಚ್ಚುಮೆಚ್ಚಾಗಿ ಮಾಡ್ತೇವೆ, ಆದರೆ ಲಾಸ್ಟಿಗೆ ರೇಟೇ ಸಿಗೋದಿಲ್ಲ. ಚೆನ್ನಾಗಿ ಗುಲಾಬಿಯನ್ನು ಬೆಳೀತಾರೆ, ಅದು ಮಾರ್ಕೆಟಲ್ಲಿ ಗುಲಾಬಿಗೆ, ಹೂವಿಗೆ ಬೆಲೆನೇ ಇರೋದಿಲ್ಲ. ಹೀಗಾಗುತ್ತೆ. ಆದರೆ ಈಗ ಅನಿರೀಕ್ಷಿತವಾದಂತಹ ಯಾವುದೋ ಒಂದು ಬೆಲೆನೋ ಅವಕಾಶಗಳು ಸಿಗುತ್ತೆ. ಮತ್ತು ನೀರಿನ ವ್ಯವಹಾರಿಗಳಿಗೆ ಮಾಡೋರಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಧಾರ್ಮಿಕ ಮುಖಂಡರಿಗೂ ಕೂಡ ಬಹಳ ಒಳ್ಳೆಯದು. ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಧಾರ್ಮಿಕವಾದಂಥ ಏನೋ ನಡೆಸ್ತಾ ಇದ್ದೀರಿ, ಇಂಥವ್ರಿಗೆ ಕೂಡ ಬಹಳ ಶುಭವಾದಂಥ ವಾತಾವರಣಗಳು. ಮತ್ತು ಮನಸ್ಸಿನಲ್ಲಿ ಯಾವುದೋ ಒಂದು ಚಿಗುರು ಹೊಡಿತಾ ಇರ್ತದೆ, ನಿನಗೆ ಒಳ್ಳೆಯದಾಗುತ್ತೆ, ಒಳ್ಳೆಯದು ಮಾಡು, ಈ ಕಡೆಯಲ್ಲಿ ಹೋಗು ಹೇಳುವಂಥದ್ದನ್ನು ನಿಮಗೆ ಯಾವುದೋ ಒಂದು ಶಕುನದ ಮೂಲಕವಾಗೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅವಕಾಶಗಳಾಗ್ತಾ ಇರ್ತದೆ. ಎಷ್ಟೋ ಸಲ ನೋಡಿ, ನಾವು ಅಂದ್ಕೊಳ್ತಾ ಇರ್ತೇವೆ, ಇಲ್ಲ ಇದಕ್ಕೆ ಯಾಕೆ ಹೋದರೆ ತೊಂದರೆ ಆಗಬಹುದು ಅಂಥೇಳಿ. ಸಿಕ್ತ್ ಸೆನ್ಸ್ ಅಂತ ಹೇಳಿರ್ತಾರಲ್ಲ, ನಮಗದು ಗೊತ್ತಾಗ್ತಾ ಇರ್ತದೆ. ಅದು ಯಾವುದೋ ಒಂದು ಜನ್ಮಾಂತರವಾದಂಥ ಪುಣ್ಯ ಇರಬಹುದು, ಅಥವಾ ಭಗವಂತನ ಅನುಗ್ರಹ ಇರಬಹುದು, ಅಥವಾ ನಮ್ಮ ಉತ್ತಮವಾದಂತಹ ಆಲೋಚನೆಯ ಒಂದು ಕೊನೆಯ ಹಂತ ಇರಬಹುದು. ಇದೆಲ್ಲ ನಮಗೆ ಒಳ್ಳೆಯದನ್ನು ಕೊಡ್ತಾ ಇರ್ತದೆ. ಹಾಗಾಗಿ ನಿಮಗಿಂತಹ ಒಂದು ಒಳ್ಳೆಯ ವಾತಾವರಣಗಳನ್ನು ಕಾಣುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. 5 ಜಾಗ್ರತೆ ಹೇಳ್ತೇನೆ ನೋಡಿ. 1ನೇದ ಜಾಗ್ರತೆ ಯಾವುದು? ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. 2ನೇದಾಗಿ ಹಣಕಾಸಿನ ವಿಷಯದಲ್ಲಿ ಇನ್ನೂ ಸೂಕ್ಷ್ಮವಾಗಬೇಕು. ನೀವು ಇನ್ನೂ ಸೂಕ್ಷ್ಮವಾಗಿ ಏನು ಮಾಡಬೇಕು ಅಂಥೇಳಿ ಪ್ಲ್ಯಾನನ್ನು ಮಾಡ್ತಾ ಬರಬೇಕು. ಯಾಕಂದರೆ ಸೂಕ್ಷ್ಮ ಎಷ್ಟಿದ್ರೂ ಸಾಕಾಗುವುದಿಲ್ಲ. ಆರೋಗ್ಯದ ವಿಷಯದಲ್ಲೂ ಬಹಳ ಸೂಕ್ಷ್ಮ ಅಂತೇಳಿ ಹೇಳ್ತೇನೆ. ಹಾಗೆ ಗೃಹಿಣಿಯರು, ಮನೆಯರು ಸ್ವಲ್ಪ ಸೂಕ್ಷ್ಮ. ಹಾಗೆ ರಾಜಕೀಯ ವ್ಯಕ್ತಿಗಳು ಕೂಡ ಈ ರಾಶಿಯವರು ಸ್ವಲ್ಪ ಹುಷಾರಿಕೆಯಿಂದನೇ ಇರಬೇಕು. ಯಾಕಂದರೆ ರಾಜಕೀಯದಲ್ಲಿ ಸ್ವಲ್ಪ ಕಿರಿಕಿರಿ, ಚಿಂತೆ, ಟೆನ್ಷನ್ ಬರುವಂಥದ್ದು, ಕೊನೆಯ ಹಂತಕ್ಕೆ ಹೋಗಿ ಏನಾದರೂ ಸಮಸ್ಯೆ, ಏನಾದರೂ ತಗಲಾಕ್ಕೊಳ್ಳುವಂತಹ ಅವಕಾಶಗಳಾಗಬಹುದು. ಹೀಗಾಗಿ ಒಂದು ಸ್ವಲ್ಪ ನೀವು ಚೂರು ಜಾಗ್ರತೆ ನೋಡ್ತಾ, ಸರಿಯಾಗಿ ನೋಡ್ತಾ ಇದನ್ನು ಮಾಡ್ತಾ ಬರಬೇಕು. ಯಾಕಂದರೆ ಎಷ್ಟೋ ಸಲ ನಮ್ಮ ಜಾಗ್ರತೆ, ನಮ್ಮ ಜೀವನದ ಸರಿಯಾದ ದಾರಿಗಳಿಲ್ಲ ಅಂತಾದರೆ ನಾವೆಲ್ಲ ರಾಂಗ್ ರೂಟಲ್ಲಿ ಹೋಗಿಬಿಡ್ತೇವೆ. ಹಾಗಾಗಿ ಸರಿಯಾದಂತಹ ದಾರಿಗಳನ್ನು ಹುಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಅದನ್ನು ಮರ್ಯಾದೆ ಮಾಡಿ ನಕ್ಷತ್ರ ಪರಿಹಾರಗಳು ಏನು ಅಂಥೇಳಿ ನೋಡೋಣ. ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವಸಹಸ್ರನಾಮವನ್ನು ಓದಿ ಅಥವಾ ಶಿವನ ಅಷ್ಟೋತ್ತರ ಶತನಾಮವನ್ನು ನೀವು ಓದಿ ನಮಃ ಶಿವಾಯ ಹೇಳುವಂಥದ್ದನ್ನು ಕಾಮೆಂಟನ್ನು ಮಾಡಿ. ಶತಭಿಷ ನಕ್ಷತ್ರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರಗಳನ್ನು ಪಠನೆ ಮಾಡಿ ಆ ಶಿವನ ಒಳ್ಳೆಯದು ಮಾಡಲಿ, ಮಂಗಲವನ್ನು ಉಂಟು ಮಾಡಲಿ. ಇನ್ನು ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ ನಕ್ಷತ್ರ. ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೋಡಿ, ಇವರಿಗೆ, ಈ ಪೂರ್ವಾಭಾದ್ರ ನಕ್ಷತ್ರದವರಿಗೆ 1, 2, 3 ಸೂಕ್ಷ್ಮವಾದಂಥ ವಿಷಯಗಳನ್ನು ಕೂಡ ಹೇಳಬೇಕು. 1ನೇದಾಗಿ ನೀವು ಬಹಳ ಚಿಂತೆ, ಬಹಳ ಮನಸ್ಸಿಗೆ ಒಂಥರ ಒತ್ತಡ ಮಾಡ್ಕೊಳ್ಳೋದು, ಒಂಥರ ಕೂತು ಚಿಂತೆ ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಜೊತೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಕೆಲಸ ಮಾಡೋದನ್ನು ಹೊರಗಡೆ ಹೋಗಿ ಓಡಾಟ ಮಾಡಿ 4 ಜನರ ಜೊತೆಗೆ ಬೆರೀರಿ.
ಯಾಕಂದರೆ ಬೆರೆದ ತಕ್ಷಣವೇ ನೀವೇನು ತೊಂದರೆ ಆಗುತ್ತೆ ಅಂತಲ್ಲ, ಅಥವಾ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅನ್ನುವಂಥದ್ದಲ್ಲ. ಅಂದರೆ ಒಳ್ಳೊಳ್ಳೆ ವಿಷಯಗಳನ್ನು ಚರ್ಚೆ ಮಾಡಿ, ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಮಾಡಿ, ಒಳ್ಳೆಯ ಒಂದು ಚಿಂತನೆ ತೀರ್ಮಾನಗಳನ್ನು ಮಾಡ್ತಾ ಬನ್ನಿ. ಅದರಿಂದ ಸ್ವಲ್ಪ ದಾರಿಗಳಾಗುತ್ತೆ. ಒಳ್ಳೆಯ ಚಿಂತನೆಯೇ ಮಾಡಲಿಲ್ಲ ಅಂದರೆ ದಾರಿಯಲ್ಲಿ ಒಳ್ಳೆಯದಾಗುತ್ತೆ ಸ್ವಾಮಿ ಅಲ್ವಾ. ಹಾಗಾಗಿ ಅದು ಒಂದನೇದು. ಮತ್ತು ಎರಡನೇದಾಗಿ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಜಾಸ್ತಿ ಜಾಗೃತಿ ವಹಿಸ್ಕೊಳ್ಳಿ. ಹಣಕಾಸನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಏನಾದರೂ ಎದೆ ನೋವು ಮತ್ತು ಉಸಿರಾಟಲ್ಲಿ ತೊಂದರೆ ಆದರೆ ಚಿಕಿತ್ಸೆಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಪುರಾಭಾದ್ರ ನಕ್ಷತ್ರದವರು ಮಾತ್ರ. ನೀವು ನಕ್ಷತ್ರ ಪರಿಹಾರ ಏನಪ್ಪ ಅಂತಂದರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪ್ಪು, ಕರಿ ಎಳ್ಳು ಅಥವಾ ಬೆಲ್ಲ, ಇದು ಮೂರನ್ನು ದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಉಪ್ಪಿನ ದೀಪ ಹಚ್ಚಿ ಅಥವಾ ಉಪ್ಪನ್ನು ದಾನ ಮಾಡಿ, ಅಥವಾ ಎಲ್ಲರೂ ಅನ್ನದಾನ ಮಾಡ್ತಾಯಿದ್ರೆ ಆ ದೇವಸ್ಥಾನಕ್ಕೋ ಅಥವಾ ಜಾಗಕ್ಕೋ ತೆಗೆದುಕೊಂಡು ಹೋಗಿ ಕೊಡಿ. ಇನ್ನು ಸಾಧ್ಯವಾದ ಮಟ್ಟಿಗೆ ಬೆಲ್ಲವನ್ನು ಕೂಡ ದಾನ ಮಾಡಿ ಅಥವಾ ತೆಗೆದುಕೊಂಡು ಹೋಗಿ ಕೊಡಿ. ಹೀಗೆ ಇದನ್ನೆಲ್ಲ ನೀವು ಮಾಡ್ತಾ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ ಆರಾಧನೆಯನ್ನು ಮಾಡಿ, ಮತ್ತು ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡ್ತಾ ಬನ್ನಿ. ಈಶ್ವರನು ಒಳ್ಳೆಯದು ಮಾಡ್ತಾನೆ. ಮನೆಯಲ್ಲೇ ಸ್ಫಟಿಕಲಿಂಗ ಇದ್ದರೆ ಏನಾದರೂ ಶಿವನನ್ನು ಬೇಡಿಕೊಳ್ಳಿ, ಅಭಿಷೇಕ ಅಲಂಕಾರಗಳನ್ನು ಮಾಡಿಕೊಳ್ಳಿ. ಆ ಶಿವನು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಯಾಕಂದರೆ ಶಿವನನ್ನು ಮಂಗಲ ಅಂತೇಳಿ ಕರೀತೇವೆ. ಅವನು ಈಶ್ವರನು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಕೊಡುವಂತಹ ಒಂದು ದೇವರು, ಅನುಗ್ರಹ ಮಾಡುವಂಥ ದೇವರು. ಶಿವನನ್ನು ಬಿಟ್ಟರೆ ಜಗತ್ತಿನಲ್ಲಿ ಯಾವ ದೇವರು ಕೂಡ ಇಲ್ಲ. ಹಾಗಾಗಿ ಶಿವನನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾವ ದೇವರನ್ನು ನಂಬುತ್ತೇವೆ ಆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ನೋಡಿ, 13ನೇ ತಾರೀಕು ಬಹಳ ಒಳ್ಳೆಯ ದಿವಸ ಇದೆ. ಸಪ್ತಮಿ ಇದೆ, ಗುರುವಾರ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹಾಗೆ 21ನೇ ತಾರೀಕು ಅದು ಕೂಡ ಶುಕ್ರವಾರ ಇದೆ. ಇನ್ನು ಆ ದಿವಸವು ಚತುರ್ದಶಿ ಇದೆ, ಅದು ಹುಣ್ಣಿಮೆ ಹಿಂದಿನ ದಿವಸ. ಆ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿಯವರು ಧೈರ್ಯದಿಂದಿರಿ, ಪ್ಲ್ಯಾನನ್ನು ಮಾಡಲಿಕ್ಕೆ ಮರೆಯದೇ ಇರಿ. ಹಾಗೆ ಯಾರ್ಯಾರು ಕಮೆಂಟ್ ಮಾಡಿರೋ ಅಂತಹ ಕಮೆಂಟ್ ಮಾಡಿದಂಥ ಎಲ್ಲರಿಗೂ ಕೂಡ ಬಹಳ ಧನ್ಯವಾದ. ರಿಪ್ಲೈ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಿಮ್ಮೆಲ್ಲರ ಸಹಕಾರ. 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ. ಇದು ನಾವು ಸಣ್ಣ ಪ್ರಮಾಣದಲ್ಲಿ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿರುವಂಥದ್ದು. ನಿಮ್ಮಂಥ ಆತ್ಮೀಯರು ಹಾಗೆ ಸ್ನೇಹಿತರು ಹೀಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ದಿವಸ ಬೆಳೆಸಿದ್ದೀರಿ. ಹಾಗಾಗಿ ಎಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮುಂದಿನ ಜೀವನದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ